ನಿಮ್ಮ ಯಜಮಾನರು ಜೋಬಿಗೆ ಕೈ ಹಾಕ್ದಂಗೆ ಎಲ್ಲ ಬೆಲೆ ಏರಿಸಿದ್ರು. ಉತಾರು ಪಾಣಿ ಬೆಲೆ ಬಿಜೆಪಿ ಸರ್ಕಾರದಲ್ಲಿ 15 ರೂಪಾಯಿ ಇತ್ತು, ಈಗ 30 ರೂಪಾಯಿ ಕೊಡಬೇಕು. ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟಿಗೆ 50 ರೂಪಾಯಿ ಕೊಡಬೇಕು. 20 ರೂಪಾಯಿ ಬಾಂಡ್ ಪೇಪರ್ ಇತ್ತು, ಈಗ 100, 200, 500. ಸಬ್ ರಿಜಿಸ್ಟ್ರೇಷನ್ ಫೀಸು ಜಾಸ್ತಿ, ಕರೆಂಟ್ ಬಿಲ್ಲು ಜಾಸ್ತಿ. ಹೌದಾ ಅಲ್ವಾ? ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ, ಬಸ್ ದರ ಜಾಸ್ತಿ. ನೀರಿಲ್ದೆ ತಲೆ ಬೋರ್ಸೋ ಕಲೆ ಏನಾದರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಗೊತ್ತಲ್ಲ. ನೀರಿಲ್ದಲೇ ಬ್ಲೇಡು ಇಲ್ಲದೆ ನೀರು ಇಲ್ಲದೆ ಬೋರ್ಸೋದೇನಾದ್ರು ಇದ್ರೆ ಬೋರ್ಸಿ ಆಮೇಲೆ 3 ನಾಮ ಹಾಕಿ ಕಾಂಗ್ರೆಸ್ದೊಂದು ಟೊಪ್ಪಿಗೆ ಹಾಕಿ ನಾನು ಹಾಕಿರುವ ಟೊಪ್ಪಿಗೆ ಬೋರ್ಸಿದ್ದು ಯಾರ ತಲೆ? ವೋಟರ್ಸ್ ಮತದಾರರ ತಲೆ ಬೋರ್ಸಿ ನಾನು ಹಾಕಿದ ಟೊಪ್ಪಿಗೆ. ಇದು ಕಾಂಗ್ರೆಸ್ ನೀತಿ. ಇನ್ನೊಂದು ದರೋಡೆ ಮಾಡಿದ್ದಾರೆ, ಹೇಳಬಾರ್ವಾ? ಮುಂಚೆ ಬೋರ್ವೆಲ್ ಕೊಡಿಸಿದ್ರೆ 10,000 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು, ಕಂಬ ಹಾಕಿ ಲೈನ್ ಎಳೆದು ಟ್ರಾನ್ಸ್ಫಾರ್ಮರ್ನ ಅವ್ರನ್ನ ಕೂರಿಸ್ಬೇಕಿತ್ತು. ಈಗ ಕಂಬಕ್ಕೂ ನೀವೇ ದುಡ್ಡು ಕೊಡಬೇಕು, ಲೈನ್ ಎಳೆಯಕ್ಕೂ ನೀವೇ ದುಡ್ಡು ಕೊಡಬೇಕು, ಟ್ರಾನ್ಸ್ಫಾರ್ಮರ್ಗೂ ನೀವೇ ದುಡ್ಡು ಕೊಡಬೇಕು. 3 ರಿಂದ 4 ಲಕ್ಷ ಖರ್ಚಾಗತ್ತೆ. ಇದಕ್ಕಿಂತ ಹಗಲು ದರೋಡೆ ಬೇಕಾ? ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಇನ್ನ ಮುಂಚೆ ಡಾಕ್ಟರ್ಗಳು, ಪೊಲೀಸ್ ಸ್ಟೇಷನ್ನು, ಮೇಸ್ಟ್ರುಗಳ ಹತ್ರ ಟ್ರಾನ್ಸ್ಫರಿಗೆ ದುಡ್ಡು ಸಿಗತ್ತಿರಲ್ಲ. ಈ ಕಾಂಗ್ರೆಸ್ನವರು ಬಂದ ಮೇಲೆ ಡಾಕ್ಟರ್ಗಳು ದುಡ್ಡು ಕೊಟ್ಟು ಬರಬೇಕು, ಪೊಲೀಸ್ ಠಾಣೆ ನಮ್ಮಲ್ಲಿ ASI ಆಗೋದಕ್ಕೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮೇಸ್ಟ್ರುಗಳು ಕೂಡ ಟ್ರಾನ್ಸ್ಫರಿಗೆ ದುಡ್ಡು ಕೊಡಬೇಕು. ಇದು ಎಂತ ದರಿದ್ರ ಸರ್ಕಾರ ರೀ! ಇರ್ಬೇಕಾ ಈ ಸರ್ಕಾರ? ಈ ಸರ್ಕಾರ ಇರಬಾರ್ದು ಅಂತಿದ್ರೆ ಮತ್ತೊಮ್ಮೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ, ಇಲ್ಲಿರೋ ಕೊಪ್ಪಳದ ಜನ ಸ್ವಾಭಿಮಾನಿ ಜನ, ಪಕ್ಷದ ನೀತಿಯ ಜೊತೆಗಿರ್ತಕ್ಕಂಥವರು ನಮಗೆ ನಿಯತ್ತಿದೆ ಅಂತ ತೋರಿಸಿ, ಕೆಲವರಿಗೆ MP MLA ಎಲ್ಲ ಮಾಡಿದ ಮೇಲೂ ಕೂಡ ನಿಯತ್ತಿರಲ್ಲ. ಏನ್ ಮಾಡ್ತಾರೆ? ಎಲ್ಲಾ ಕಾಲಕ್ಕೂ ಹೆದರಿಸಿ ಬೆದರಿಸಿ ರಾಜಕಾರಣ ಮಾಡಿದ್ರೆ ನಡೆಯುತ್ತಾ? ಏನ್ ಚಂದ್ರಶೇಖರ್, ನಡೆಯುತ್ತಾ? ಎಲ್ಲಾ ಕಾಲಕ್ಕೂ ನಡೆಯಲ್ಲ. ಮೊದಲನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ? ಬಾಯಿಗೊಂದು ಲಾಲಿಪಾಪ್ ಕೊಡ್ತೀರಿ. 2ನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ? 2ನೇ ಸರಿ ಮೊಂಡಾಟ ಮಾಡಿದ್ರೆ ಆಟ ಆಡಕ್ಕೊಂದು ಗೊಂಬೆ ಕೊಡ್ತೀರಿ. 3ನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ? ಜೋರಾಗಿ ಏನ್ ಮಾಡ್ತೀರಿ? ಕಮಲಕ್ಕೆ ಮತ ಹಾಕೋದ್ರ ಮೂಲಕ ನಿಮ್ಮ ತಾಕತ್ತೇನು ಅನ್ನೋದನ್ನ ತೋರಿಸ್ತೀರಾ? ಕೈ ಎತ್ತಿ ಹೇಳಿ, ತೋರಿಸ್ತೀರಾ? ಭಾರತ್ ಮಾತಾ ಕಿ. ನಿಮಗೆ ನೆನಪಿರ್ಲಿ, ಮೆಡಿಕಲ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ, ಇಂಜಿನಿಯರಿಂಗ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ, ವೆಟನರಿ ಪಶುವೈದ್ಯಕೀಯ ತಾನೆ ಅಲ್ಲ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಿಜೆಪಿ ಸರ್ಕಾರದ ಕೊಡುಗೆ, ಫ್ಲೈಓವರ್ ಯಾರು ಕೊಟ್ಟಿದ್ದು? ಬಿಜೆಪಿ ಸರ್ಕಾರದ ಕೊಡುಗೆ. ದೇವರು ಕೊಟ್ಟಿರೋದು ದೇವರು, ಪೂಜಾರಪ್ಪ ಅಲ್ಲ. ಪೂಜಾರಪ್ಪ ಪ್ರಸಾದ ಕೊಟ್ಟಿರೋದು ಮಾತ್ರ ಪೂಜಾರಪ್ಪ. ಪ್ರಸಾದ ಕೊಟ್ಟಿರೋದು ಯಾರು? ಯಾವ ದೇವರು ಕೊಟ್ಟಿರೋದು? ಬಿಜೆಪಿ ದೇವರು, ಮೋದಿ ದೇವರು, ಗಡ್ಕರಿ ದೇವರು, ಯಡಿಯೂರಪ್ಪನವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಕೊಟ್ಟಿರೋದು. ಕೊಟ್ಟಿರೋದು ಪೂಜಾರಪ್ಪ ಮಾತ್ರ. ಪ್ರಸಾದ ಕೊಟ್ಟಿರೋದು ಯಾರು? ಬಿಜೆಪಿ ಅನ್ನೋ ದೇವರು ಕೊಟ್ಟಿರೋ ಪ್ರಸಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟಿರೋದು ಬಿಜೆಪಿ ಅನ್ನೋ ದೇವರು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಒಂದೊಂದು ಮನೆಗೂ ಹೋಗಿ
ಮನವರಿಕೆ ಮಾಡಿಕೊಟ್ಟು ನೀವೀಗ ಹೇಳಿದ್ರಲ್ಲ ಮತ್ತೊಮ್ಮೆ ಅದನ್ನು ಮನೆ ಮನೆಯಲ್ಲೂ ಕೇಳಿಸುವಂತೆ ಮಾಡಬೇಕು. ಪ್ರತಿಯೊಂದು ಕಾಂಗ್ರೆಸ್ ಮನೆಗೂ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರಿಗೆ ಹೇಳಿ, ಇದು ಜಾತಿ ಎಲೆಕ್ಷನ್ ಅಲ್ಲ, ಇದು ದೇಶ ಉಳಿಸಿಕೊಳ್ಳುವ ಚುನಾವಣೆ. ಯಾವ ಚುನಾವಣೆ? ದೇಶ ಉಳಿಸಿಕೊಳ್ಳುವ ಚುನಾವಣೆ ಅಂತ ಹೇಳಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕ್ಸಿ ಅಂತ ಹೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.